ಇನ್ನೊಂದೇನಂದ್ರೆ ನಾವು ಅಮ್ಮಂಗೆ ಗೊತ್ತಿಲ್ಲ ಹೋಯ್ತಾರೆ ಈ ಬ್ಲಾಗ್ ಮಾಡ್ತಾರೆ ನಾವು ಅಮ್ಮಂಗೆ ಗೊತ್ತಿಲ್ಲ ಗೈಸ್. ಫಸ್ಟು ಸೇಫ್ಟಿ ಮುಖ್ಯ ಗೈಸ್. ನೋಡಿ ಇಂಥ ವೆದರು ಅಂದರೆ ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾರ್ಮಲ್ ಡೈಲಿ ವ್ಲಾಗ್ ಥರ ಮಾಡ್ತಾಯಿಲ್ಲ, ವ್ಲಾಗ್ ಥರ ಮಾಡ್ತಾಯಿಲ್ಲ. ಒಂದು ದೇವಸ್ಥಾನ ಚೆನ್ನಾಗಿದೆ ಅಂದ್ಕೊಳ್ಳಿ, ನಮ್ಮ ಹತ್ರನೇ ಒಂದು 8-9 ಕಿಲೋಮೀಟ್ರ್ ಆಗ್ಬೋದೇನೋ. ಅಲ್ಲಿ ದೇವಸ್ಥಾನ ಹೆಂಗಿದೆ ಅದ್ರ ಬಗ್ಗೆ ಏನು ಎಂತ ತಿಳ್ಕೊಳ್ಳೋಣ, ಹೋಗೋಣ ಬನ್ನಿ ಗೈಸ್. ನಾವು ಹೋಯ್ತಾರದು ಇವತ್ತು ಈ ಗಾಡೀಲಿ, ನಾನು ಹೊಸ ಗಾಡೀಲಿ. ನನ್ನ ಗೈಸ್ ಇನ್ನೊಂದೇನಂದ್ರೆ ನಾವು ಅಮ್ಮಂಗೆ ಗೊತ್ತಿಲ್ಲ ಹೋಯ್ತಾರದು ಈ ಬ್ಲಾಗ್ ಮಾಡ್ತಾರೆ ನಮ್ಮ ಅಮ್ಮಂಗೆ ಗೊತ್ತಿಲ್ಲ. ನಾನು ಅಮ್ಮಂಗೆ ಗೊತ್ತಾದಾಗ ವೀಡಿಯೋ ಮಾಡ್ತೀನಿ. ನಮ್ಮ ಅಮ್ಮ ನೋಡ್ತಾ ಇರ್ತಾರಲ್ಲ ವೀಡಿಯೋ, ಅವ್ರ ರಿಯಾಕ್ಷನ್ ತೋರಿಸ್ತೀನಿ ನಿಮಗೆ. ನಾಳೆ ಇಲ್ಲ ನಾಡ್ದು ವ್ಲಾಗ್ ಬರುತ್ತೆ ಗೈಸ್. ಫಸ್ಟು ಸೇಫ್ಟಿ ಮುಖ್ಯ, ಅದಕ್ಕೆ ಹೆಲ್ಮೆಟ್ ಹಾಕ್ಕೊಂಡು ಬನ್ನಿ ಹೋಗೋಣ. ನಮ್ಮ ಮೈಸೂರಲ್ಲಿ ರೋಡ್ನ ಸರಿಯಾಗಿರೋಕ್ಕೆ ಬಿಡಲ್ಲ, ಏನು ನೋಡೋರಿಗೆ ಹಾಳು ಮಾಡ್ತಾನೆ ಇರ್ತಾರೆ, ತೆಗೆದು ಬಟ್ ಒಂದೊಂದು ರೋಡ್ಗಳು ವಿಶಾಲವಾಗಿರ್ತದೆ ಮೈಸೂರಲ್ಲಿ. ಯಾವುದೋ ಒಂದು ರೋಡ್ ಚೆನ್ನಾಗಿರೋದನ್ನೇ ತೆಗೆದುಬಿಡ್ತಾರೆ ಬೇಕಾದ್ರೆ ಇವರು. ಬಟ್ ಹಾಳಾಗಿರೋ ರೋಡನ್ನ ಸರಿಯೇ ಮಾಡಲ್ಲ. ಏನು ಮಾಡೋದ ಹೇಳಿ. ಆ್ಯಂಡ್ ಗೈಸ್, ನಾವು ಇಲ್ಲಿ ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಅದು ಒಂದು ವರ್ಷಕ್ಕೆ ಮುಂಚೆ ನಮ್ಮ ಅಮ್ಮನ ಜೊತೆ ಹೋಗಿದ್ದಿದ್ದು ಆ ದೇವಸ್ಥಾನಕ್ಕೆ. ಆ ದೇವಸ್ಥಾನ ವೈಬ್ ಹೆಂಗಿದೆ ಅಂದರೆ ಗೈಸ್, ಆ ದೇವಸ್ಥಾನದ್ದು ನೋಡೋಕ್ಕೆ ನಾನು ಹೇಳಿದ್ರೆ ನಿಮ್ಗೆ ಅರ್ಥ ಆಗೋಲ್ಲ, ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಲ್ಲಿಗೆ ಹೋಗ್ಬಿಟ್ಟು. ಇದು ಯಾವಾಗ ಹೋಗೋದು, ಇಷ್ಟೊಂದು ಡೆವಲಪ್ ಹೋಗ್ಬಿಡೈತೆ. ಫುಲ್ಲು ರೋಡೆಲ್ಲ ನೀಟಾಗಿ ಹೋಗ್ಬಿಟ್ಟಾರೆ ಗೈಸ್. ಈ ಗೂಗಲ್ಗೆಲ್ಲ ಹಳ್ಳಿಗೆಲ್ಲ ಕರ್ಕೊಂಡ್ಬಿಟ್ಟೈತಲ್ಲ ಗೈಸ್. ಇದು ನೋಡೋಕೆ ನಿಮಗೆ ಅರ್ಥ ಆಗ್ಬೋದು ಮೈಸೂರಿಗೆ ಎಷ್ಟು ಹಾಳಾಯ್ತೈತೆ ಅಂತ ಕಸ್ತಿಂದ. ಗೈಸ್ ಒಳ್ಳೆ ಯಾವುದೋ ಕೋರ್ಕ್ ಬಂದಾಗ ಅನ್ಸುತ್ತೆ ಅಂದ್ಕೊಳ್ಳಿ. ಫುಲ್ಲು ಸೈಲೆಂಟಾಗಿ ಐತೆ, ಒಂಥರ ವೈಬೇ ಬೇರೆ ಅಂದ್ಕೊಳ್ಳಿ ಇಲ್ಲಿ. ಗೈಸ್ ನೋಡಿ ಇಂಥ ವೆದರು ಅಂದರೆ ಮೈಸೂರು ಹಿಂಗಿದೆಯಾ ಅಂತ ಅನ್ಸ್ಬಿಡುತ್ತೆ ಅಂದ್ಕೊಳ್ಳಿ. ಇಲ್ಲಿ ಒಳಗಡೆ ಬಂದ ತಕ್ಷಣ ಸಿಟಿಲಂತೂ ಸಿಗಲ್ಲ ಈ ಥರ. ಮೈಸೂರು ಸಿಟಿಲಿ ಒಳಗಡೆ ಬರಬೇಕು, ವೈಬೇ ಚೇಂಜು ಅಂದ್ಕೊಳ್ಳಿ ಇಲ್ಲೆಲ್ಲ. ಬನ್ನಿ ಫಸ್ಟು ದೇವಸ್ಥಾನ ತೋರಿಸ್ತೀನಿ ಹಿಂಗಿದೆ ಅಂತ. ಅದು ನೋಡ್ರೆ ಇನ್ನೂ ಕಳ್ದೈತ್ರ. ಅದೇ ಗೈಸ್ ನಾನು ಹೇಳ್ತಿರೋ ದೇವಸ್ಥಾನ. ಗೈಸ್ ಲಾಕ್ ಹಾಕ್ಬಿಟ್ರಲ್ಲ ಗೈಸ್, ಫುಲ್ ಖಾಲಿ ಹೊಡಿತೈತೆ. ಮళ్ళీ ಓಪನ್ ಮಾಡೋದು ಲೇಟು ಅಥವಾ ಏನೋ ಗೊತ್ತಿಲ್ಲ. ಖಾಲಿ ಜನರೂ ಇಲ್ಲ, ಏನೂ ಇಲ್ಲ. ಫುಲ್ ಕ್ಲೋಸ್ ಮಾಡ್ಬಿಟ್ಟು ಲಾಕ್ ಹಾಕ್ಬಿಟ್ಟಾರೆ. ನೋಡಿ ಚೆನ್ನಾಗಿತ್ತು ಹೊರಗಡೆ ಎಲ್ಲ ಅಂದ್ಕೊಡಿ ದೇವಸ್ಥಾನ. ಏನು ಮಾಡೋದು ಹೇಳಿ ಈ ಥರ ಆಗೋದ್ರೆ. ಲಾಕೆಲ್ಲ ಅಷ್ಟು ದೂರದಿಂದ ಬಂದೆ, ಓಪನ್ ಆಗಿರ್ತದೆ ಅಂತ. ಏನೂ ಮಾಡೋಕ್ಕಾಗಲ್ಲ. ಆಗ ಇದೆಲ್ಲ ಒಳ್ಳೇದಕ್ಕೆ ಅಂದ್ಕೊಂಡು ಹೋಗ್ಬೇಕು ವಾಪಸ್ ಅಷ್ಟೇ. ತಿರ್ಗ ಇಲ್ಲಿ ಬಂದು ಒಳಗಡೆ ದೇವಸ್ಥಾನ ಹೆಂಗಿದೆ ಅಂತ ನಿಮ್ಗೆ ತೋರಿಸ್ಕೊಡ್ಬೇಕಾದ್ರೆ, ಅಥವಾ ದೇವಸ್ಥಾನ ಹೆಂಗಿದೆ ಒಳಗಡೆ ಏನು ಅಂತ ತೋರಿಸ್ಕೊಡ್ಬೇಕು ಅಂದರೆ ನೆಕ್ಸ್ಟ್ ಪಾರ್ಟ್ಗೋಸ್ಕರ ಕಾಯ್ತಾರೆ ಗೈಸ್. ಆದಷ್ಟು ಬೇಗ ತೋರಿಸ್ತೀನಿ ಈ ದೇವಸ್ಥಾನ ಹೊರಗಡೆ ಎಲ್ಲಿ ಅಂತ. ಆ್ಯಂಡ್ ಬನ್ನಿ, ಎಲ್ಲ ಏನು ಮಾಡೋಕ್ಕಾಗಲ್ಲ, ಬನ್ನಿ ಜಿಮ್ಗೆ ಹೋಗೋಣ. ಜಿಮ್ಗೆ ಹೋಗ್ಬೇಕೀಗ. ಇದು ಮುಗಿಸ್ಕೊಂಡು ಜಿಮ್ಗೆ ಹೋಗೋಣ ಅಂತ ಅಂದ್ಕೊಂಡೆ. ಇದೆಲ್ಲ ಎಲ್ಲ ದರ್ಶನ ಪಡ್ಕೊಂಡು ಜಿಮ್ಗೆ ಹೋಗೋಣ ಎಲ್ಲ ಅಂದ್ಕೊಂಡೆ. ವಿಡಿಯೋ ಆಯ್ತದೆ ಅಂತ ಏನೋ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಪಾರ್ಟ್ ಇಲ್ಲಿ ಪಕ್ಕ ತೋರಿಸ್ಕೊಡ್ತೀನಿ. ಬನ್ನಿ ಗೈಸ್, ಬನ್ನಿ ಹೋಗೋಣ ಈಗ. ವಾಪಸ್ ಗೋಯಿಂಗ್ ಟು ಜಿಮ್.
ಆದರೂ ಇಲ್ಲಿ ಎಲ್ಲ ಲೇಔಟ್ ಎಲ್ಲ ಮಾಡಿರೋದು ಅನ್ಕೋತೀನಿ. ದೇವಸ್ಥಾನ ಚೆನ್ನಾಗಿದೆ ಅಂದ್ಕೊಳ್ಳಿ. ಗೈಸ್ ಇಲ್ಲೊಂದು ಯಾವುದು ದೇವಸ್ಥಾನ ಐತೆ, ಇದಕ್ಕೆ ಕೈ ಮುಕ್ಕೊಂಡು ಹೋಗೋದು. ಬನ್ನಿ ಜಿಮ್ ಹೋಗೋದು, ಜಿಮ್ ಟೈಮ್ ಆಯಿತು ಗೈಸ್. ಆದರೆ ಒಳ್ಳೆ ಸನ್ಸೆಟ್ ಟೈಮಲ್ಲೇ ಬಂದಿದ್ದು ಬಿಡಿ, ಇದಾದ್ರೆ ನೋಡೋಂಗಾಯ್ತು ಗೈಸ್. ಅಂತ ಇದು ನಾನು ಜಿಮ್ ರೋಡ್ಗೆ ಬಂದೆ, ಜಿಮ್ಗೆ ಹೋಯ್ತಾ ಇದ್ದೀನಿ. ಜನ ಕಮ್ಮಿ ಅವ್ರು ಅನ್ಕೋತೀನಿ ಗೈಸ್. ಇವರು ನಮ್ಮ ಹಳೆಯ ಫ್ರೆಂಡು ಆಯ್ಯನು ಫಸ್ಟ್ ಟೈಮ್ ಬಂದಾಗ ಇವತ್ತು ನಮ್ಮ ಚಾನಲ್ಗೆ ಏನು ಮಾತಾಡಿ ಬೈಕ್ ಇಲ್ಲ, ವೈಫರ್ಲಿ ನಾವು ಬೈಕ್ ಬೇಕಾ? ಹಲೋ ಎಲ್ಲ ಸಬ್ಸ್ಕ್ರೈಬ್ ಮಾಡಿ. ಎಲ್ಲಿ ನೋಡ್ಬೇಕು ಎಲ್ಲ ನೋಡ್ತಾ ಇರ್ತಾರೆ. ಕಟ್ ಮಾಡೋದು ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಟಿಕೆಟ್ಸ್ ಇದೆ, ಬಲಾಂ ಪಿಚ್ಕಾರಿ ಅಂತ ಬೈಪಾಸ್ ಇವೆಂಟು. ಸೊ ಎಲ್ಲ ಬರಬೇಕು ಮಾರ್ಚ್ 1ನೇ ತಾರೀಕು. ನಾವಲ್ಲ, ಪ್ರವೀಣ್ ಬೈಪಾಸ್ ಅಂತ, ತರುಣ್ ಅಂತ ಇಬ್ಬರು ನಡೆಸ್ತವ್ರೆ. ಪ್ರೊಡಕ್ಷನ್ಸ್ ಎಲ್ಲ ಬನ್ನಿ, ಸಪೋರ್ಟ್ ಮಾಡಿ. ಅಣ್ಣನ DM ಮಾಡಿ, ಅಣ್ಣ ಟಿಕೆಟ್ಸ್ ನನಗೆ ಒಂದು ಟಿಕೆಟ್ಸ್ ಕೊಡಿ. ಓಕೆ, ಬಾಯ್ ಬಾಯ್. ಕ್ರ್ಯಾಬ್ಸು ಹಂಗೈತೆ ರಿಯಾಕ್ಷನ್. ಸೂಪ್ ಚೆನ್ನಾಗಿರ್ತದೆ, ಕ್ರ್ಯಾಬ್ ಟೇಸ್ಟ್ ಮಾಡಿಲ್ಲ ಹಂಗೂ. ನೀನು ನನ್ನ ಫೇಸ್ ಚೆನ್ನಾಗಿ ತೋರಿಸೋದೇನೋ ಇಲ್ಲಿಂದ ಒಂದೇ ಫ್ರೆಶ್ ಅಪ್ ಆಗಬೇಕು. ಫ್ರೆಶ್ ಅಪ್ ಆಗಿಬಿಟ್ಟು ಬರೋದ ಬನ್ನಿ. ಕ್ರ್ಯಾಬ್ ಸೂಪ್ ಬೇರೆ ತಂದಿದ್ದಲ್ಲ, ಕುಡಿಯೋದ ಬಿಸಿ ಮಾಡ್ಕೊಂಡು ಕುಡಿಬೇಕು, ಹಂಗೆ ಕುಡಿಯೋದು ಚೆನ್ನಾಗಿರಲ್ಲ. ನಮ್ಮ ಪ್ಲ್ಯಾನ್ ಮಾಡ್ತಾರೆ ಮಲ್ಸ್ಬಿಟ್ಟು ಹೋಗೋಕ್ಕೆ. ಅವಳು ಹಂಗೆ ಆಟ ಆಡ್ತಾಳೆ. ಅಮ್ಮ ಹಂಗೆ ಹೋದ ತಕ್ಷಣ ನೋಡ್ಕೊಳ್ಳಿ. ಏನು ಜುಗಾಡ್ ಮಾಡಿದ್ದೀವಿ ಅಂದರೆ ನಿಮಗೆ ಕಟ್ತಾ ಇಲ್ಲ, ಅವು ಕಟ್ಟ ಜೋರಾಗಿ ಮಾತಾಡೋಕ್ಕಾಯ್ತಲ್ಲ. ನೋಡೋದು ಏನು ಆಡ್ತವೆ ಅಂತ. ಸ್ಟ್ಯಾಚ್ಯೂ ಆಗ್ಬಿಟ್ಟೆ ಎಲ್ಲ ಆಡೋಣ ಇದ್ರೆ ಆಯ್ತವ್ರು ಏನೋ ಮಾಡ್ತಿದ್ರು ಜುಗಾಡ್ನ ನನ್ನ ಹತ್ರ. ಎದ್ರುಕೋತಾರೆ ಅನ್ಕೋತೀನಿ ನೋಡಿ ಗೈಸ್, ನೋಡು ರಿಯಾಕ್ಷನ್. ಬೈತವ್ರು, ಯಾಕ್ರ ಏನು ನಾವು ಮಾಡಿದ್ರಿ ಇರೋ ಹತ್ರ ಅಂತ. ದುಡು ಇದ್ರ ಕೌಟ ಗೈಸ್. ಇದು ಇವತ್ತಿನ ವ್ಲಾಗ್ ಆಗಿತ್ತು. ಆ್ಯಂಡ್ ಇದು ದೇವಸ್ಥಾನಕ್ಕೆ ಹೋಗಿದ್ದಲ್ಲ, ಅದು ವಾಯ್ಸ್ ಲಾಕ್ ಆಗಿಬಿಟ್ಟಿತ್ತು. ಅಲ್ಲಿ ಓಪನ್ ಮಾಡಿದ್ದೀನಿ ಲೇಟ್ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಸೇರಿಸ್ಬಿಡ್ತೀನಿ ಲೇಟು, ಇನ್ನು 5:30-6 ಗಂಟೆ ಆಯ್ತದೆ ಅಂತ ನೋಡಿದೆ. ಏನೋ ಮಾಡೋಕ್ಕಾಗಲ್ಲ. ವಾಪಸ್ ಮನೆಗೆ ಬಂದೆ. ಮನೆಗೆಲ್ಲ ಜಿಮ್ಗೋದೆ, ಜಿಮ್ಮೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ ವಾಪಸ್. ಗೈಸ್ ತಿರ್ಗಾ ದೇವಸ್ಥಾನಕ್ಕೆ ಹೋಗಿ ಫುಲ್ಲು ತೋರಿಸ್ಬೇಕು ಅಂತ ಇದ್ದರೆ ಕಮೆಂಟ್ ಮಾಡಿ. ನೆಕ್ಸ್ಟು ಬರೋ ವ್ಲಾಗಲ್ಲಿ ಮಾಡ್ತೀನಿ. ಆ್ಯಂಡ್ ಇನ್ನೊಂದು ಲೊಕೇಶನ್ ಹೇಳೋದ್ರೆ ಇದು ದೇವಸ್ಥಾನದೇ, ಅದು ಇಲ್ಲೇ ಹತ್ರ, ಒಳ್ಳೆ ಪ್ಲೇಸ್ ಮಾತ್ರ. ಅಲ್ಲಿಗೆ ಹೋಗ್ತೀನಿ. ಆ ವ್ಲಾಗ್ ಬರೋ ಗಂಟ ನೀವು ಕಾಯ್ತಾಯಿರಿ. ಬಟ್ ಇವಾಗ ವೀಕತ್ತು ನೆಕ್ಸ್ಟ್ ವೀಕಲ್ಲಿ ಬರ್ಬೋದು. ಸರಿ ಗೈಸ್, ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಸಿಗೋವರೆಗೂ ಗುಡ್ ನೈಟ್.